ಹಾಯ್. ಇವತ್ತೇನಂದ್ರೆ ಸಂಡೇ. ಯಾವಾಗ್ಲೂ ನಾನು ತಿಂದಿ ತಿಂದಿ ದಪ್ಪ ಆಗ್ತೀನಿ ಅಂತ ಹೇಳ್ತಾ ಇರ್ತಾನಲ್ವಾ. ಸೊ ಇವತ್ತು ಚಿಕನ್ ಏನು ಮಾಡೇ ಇಲ್ಲ, ಟೊಮೆಟೊ ಬಾತ್ ಮಾಡಿದ್ರು. ನನಗೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನಾನು ನನ್ನ ಬೇಬಿ ಇಬ್ಬುಗೆ ಹೇಳ್ದೆ ನಂಗೆ ಚಿಕನ್ ಬೇಕು ಅಂತ. ಅದಕ್ಕೆ ನನಗೋಸ್ಕರ ಹೋಗಿ ತಗೊಂಡ್ ಬಂದು ಇವಾಗ ಚಿಕನ್ ವಾಶ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅಷ್ಟು ಬೇಗ ಒಳಗಡೆ ಓಡ್ ಬಂದ್ಬಿಟ್ಟು ಕ್ಯಾಮ್ರಾ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ನನ್ನ ಬೇಬಿ ಇಬ್ಬು ಚಿಕನ್ ಫ್ರೈ ಗ್ರೇವಿ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅವನ್ ಸ್ಟೈಲಲ್ಲಿ ಮಾಡೋ ಗ್ರೇವಿನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಬೇಬಿ ಬೂ, ನಿನ್ ಸ್ಟೈಲಲ್ಲಿ ಈ ಚಿಕನ್ ಫ್ರೈ ಮಾಡ್ತಿದ್ದೆ, ಗ್ರೇವಿ ಮಾಡ್ತಿದ್ಯಾ? ಸದ್ಯಕ್ಕೆ ಚಿಕನ್ ಗ್ರೇವಿನೇ ಮಾಡ್ತಿದ್ದೀನಿ. ನೀನ್ ಮಾಡ್ಬೇಕು, ನಾನ್ ಮಾಡ್ತಾ ಇದೀನಿ. ಅಲ್ಲ, ನೀನ್ ಚೆನ್ನಾಗಿ ಮಾಡ್ತೀಯಲ್ಲ, ನಿನ್ ಸ್ಟೈಲ್ ಹೆಂಗೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನಾಗ್ಬೇಕು? ಇವಾಗ ಇದು ಹೇಳ್ಬೇಕಾ ನಾನೀಗ? ಹಾ ಹೌದು. ಸರಿ, ಓಕೆ. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ತಂದಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ವಾವ್. ಸೊ ನಾನು ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೊಂತೀನಿ. ಸೊ ಸಾಲ್ಟ್, ಆಮೇಲೆ ಬೇಕಾದ್ರೆ ಸಾಲ್ಟ್ ಬೇಕಾದ್ರೆ ಮ್ಯಾಶ್ ಮಾಡಕ್ಕೆ ಹಾಕೊಂಡ್ಬಿಟ್ಟು ಬಟ್ ನಾನು ಯಾವಾಗ ಒಂದು ಸ್ಪೂನ್ ಹಾಕಿದ್ದೆ. ಸೊ ಧನಿಯಾ ಪುಡಿ ಒಂದು ಸ್ಪೂನ್, ಖಾರದ ಪುಡಿ ಒಂದು ಸ್ಪೂನ್, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಗರಂ ಮಸಾಲನ್ನು ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಸ್ವಲ್ಪ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ. ಇದು ಒಂದು ಸ್ಪೂನ್ ಅಷ್ಟು ಹಾಕೊಬಹುದು, ಆಲ್ಮೋಸ್ಟ್ ನಾವು 1.5 ಸ್ಪೂನ್ ಆದ್ರೂ ಹಾಕೊಬಹುದು. ಆಮೇಲೆ ನಾನು ಸ್ವಲ್ಪ ಜೀರಾ ಪೌಡರ್ ಹಾಕ್ತೀನಿ, ಯಾಕಂದ್ರೆ ಜೀರಾ ಪೌಡ್ರು ಹಾಕೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಯಾವಾಗಿದೆ ಮ್ಯಾರಿನೇಟ್ ಹಾಕಿ ಹಾಕ್ತೀನಿ. ಬಟ್ ಇದು ಆಲ್ಮೋಸ್ಟ್ 1 ಸ್ಪೂನ್ ಇದ್ರೆ ಸಾಕು, ಜಾಸ್ತಿ ಬೇಡ. ತುಂಬಾ ಜಾಸ್ತಿ ಆದರೆ ನನಗೆ ಮಸಾಲೆ ಒಂಥರ ಗಟ್ಟಿ ಹೋಗ್ತದೆ. ಕಸ್ತೂರಿ ಮೇಥಿ, ಸೊ ಇದು ನಾನು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಆ ಫ್ರೇಗ್ರೆನ್ಸ್ ಘಮ ಅಂತ ಬರಬೇಕಲ್ಲ, ಅದಕ್ಕೋಸ್ಕರ. ವಿಮಲ್ ಪಾನ್ ಮಸಾಲಾನ ಅದು, ವಿಮಲ್ ಪಾನ್ ಮಸಾಲಾನ ಅದು ಅನ್ಸಾಕೊಂತ ಇದೆಯಾ ಬೇಬಿ? ನಿನಗೂ ಸ್ವಲ್ಪ ಬೇಕಾ? ಯಾಕೆ ಆ ಥರ ಮಾಡ್ತಿರೋದು? ಇದು ಸ್ವಲ್ಪ ಹಿಂಗೆ ಹಾಕಿದ್ರೆ ಪೌಡರ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ಗಡ್ಡೆ ತರ ಬರುತ್ತೆ. ನಿಂಗೆ ಗೊತ್ತಿಲ್ಲ. ಅವಾಗ ಈ ಡಿಶ್ ಹೆಸರು ನಾವೇನಿಡೋಣ, ಬೇಬಿ ಇಬ್ಬು ಚಿಕನ್ ಗ್ರೇವಿ ಅಂತ ಕಣ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಕ್ಚುಲಿ ಯಾವಾಗಲೂ ಮನೇಲಿ ರುಬ್ಬಾಕಂದ್ರೆ ಚೆನ್ನಾಗಿರುತ್ತೆ. ಅದು ಮನೇಲಿ ಶುಂಠಿ ಬೆಳ್ಳುಳ್ಳಿ ಖಾಲಿ ಹೋಗಿದೆ, ಸೊ ಅಡಿ ಪ್ಯಾಕೆಟ್ ಇತ್ತಂತ ಆಗ್ತದೆ. ಯಾವತ್ತು ಮನೇಲಿ ಇರೋ ರೆಸಿಪಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದು ಅಫ್ಕೋರ್ಸ್ 1 ಸ್ಪೂನ್ ಮಾತ್ರ ಹಾಕೋಣ. ಜಿಂಜರ್ ಗಾರ್ಲಿಕ್ 1 ಸ್ಪೂನ್ ಹಾಕ್ಲೇಬೇಕು, ಅದ್ರ ಮೇಲೆ ಜಾಸ್ತಿ ಹಾಕಿದ್ರೆ ಒಂಥರ ಅನ್ಸುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಬರೀ ಕೈಯಲ್ಲಿ ಮಾಡ್ತಾ ಇದೆಯಾ, ಗ್ಲೌಸ್ ಎಲ್ಲ ಹಾಕೊಂಡು ಮಾಡಕ್ ಬರಲ್ವಾ? ನಾನು 5 ಸ್ಟಾರ್ 7 ಸ್ಟಾರ್ ಹೊಟ್ಲಿಲ್ಲ, ನ್ಯಾಚುರಲ್ಗೆ ಮನೇಲಿ ನೀಟಾಗೆ ಮಾಡ್ತೇನೆ, ಚೆನ್ನಾಗಿ ನೀಟಾಗಿ ಕೈ ತೊಳೆದಿದ್ದೀನಿ. ಪ್ರತಿ ಒಂದು ವಸ್ತುನ ನೀಟಾಗೇ ಇದೆ, ಟೆನ್ಷನ್ ತಗೊಂಬೇಡ. ನಿನಗೇನಾದ್ರು ಇಷ್ಟ ಆಗಿಲ್ಲ ಹೋಗಿ ಆಚೆ ತಿನ್ಕೋ. ಇದೆಲ್ಲ ಮಿಕ್ಸ್ ಆದ್ಮೇಲೆ ನಾನು ಸ್ವಲ್ಪ ಮೊಸರು ಹಾಕೊಂತೀನಿ. ಯಾಕೆ? ಮೊಸರು ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್. ಚಿಕನ್ ಸಾಫ್ಟ್ ಆಗುತ್ತೆ ಅಂತನಾ? ಮ್ಯಾರಿನೇಟ್ ರೆಡಿ. ಗೊತ್ತಾಯ್ತಲ್ಲ ಏನೇನು ಮಿಕ್ಸ್ ಮಾಡ್ಬೇಕಂತ? ಗೊತ್ತಿಲ್ಲ ಅಂದ್ರೆ ಹಂಗೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಂತೀನಿ, ಅದಕ್ಕೆ ರೆಕಾರ್ಡ್ ಮಾಡ್ಕೊಂತ ಇರೋದು. ಮತ್ತೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಚಿಕನ್ ಹಾಕಿದ ತಕ್ಷಣ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಮತ್ತೆ ಕಸ್ತೂರಿ ಮೆಂತ್ಯ, ಮತ್ತೆ ಚಿಕನ್ ಮಸಾಲ, ಜೀರಾ ಪೌಡರ್ ಅಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಹೇಳಿದ್ದೀನಲ್ಲ? ಮೊಸರು ಹೇಳಿಲ್ಲ. ಸಾರಿ, ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಬಿಟ್ರೆ ಹಿಂಗಿರುತ್ತೆ, ತಿಕ್ಕಾಗಿರುತ್ತೆ. ವಾಟರ್ ತರ ಇರಬಾರ್ದು, ತಿಕ್ಕಾಗಿರ್ಬೇಕು. ಸೊ ಅವಾಗ ಮಸಾಲೆ ಚೆನ್ನಾಗಿ ಇರುತ್ತೆ. ಇವಾಗೆ ಮಾಡಲ್ವಾ? ಇವಾಗ ಮಾಡ್ತೀನಿ, ತಡ್ಕೋ. ಅರ್ಜೆಂಟ್ ನಿಮಗೆ ಬಿಟ್ಟರೆ ಇವತ್ತು ತಿಂದು ಬಿಡೋಂಗಿಲ್ಲ. ನೀನು ಮಾಡ್ಬೇಕಾದ್ರೆ ಅಡುಗೆ
ನನ್ ಕೈಯಲ್ಲಿ ಮಾಡಿಸ್ತಾ ಇದೀನಿ. ಆದ್ಮೇಲೆ ಅದನ್ಸಾದ್ರೂ ದೊಡ್ಡದಾಗಿ ನಿನ್ ಕ್ಯಾಮ್ರಾ ಇಟ್ಕೊಂಡ್ ಬಂದ್ಬಿಡುದು, ಏನ್ ಮಾಡ್ತಾ ಇದ್ಯಾ ಬೇಬಿ ಬೋ ಅಂತ. ಇದೆಲ್ಲ ಹಾಕ್ತೀನಿ ನೋಡ್ಕೊ ನಾನು. ಇದನ್ನ ಇವಾಗ ನಾನು ಫ್ರಿಜ್ ಅಲ್ಲಿ ಇಕ್ತೀನಿ ಸ್ವಲ್ಪ ಹೊತ್ತು. ಅದ್ ಯಾವ ಮುಹೂರ್ತದಲ್ಲಿ ನಿನ್ನ ಮದ್ವೆ ಮಾಡ್ಕೊಂಡ್ಬಿಟ್ನೋ, ಅದ್ ಹೆಂಗೆ ನಿನ್ನ ಸಿಕ್ಬಿಟ್ಟು. ಭಾನುವಾರ ಮದುವೆ ಮಾಡ್ಕೊಂಡಿದ್ದೆ ನೀನು. ಅದು ಗಾಂಧಿ ಜಯಂತಿ ದಿವಸ. ಗಾಂಧಿ ಜಯಂತಿ ದಿವಸ. ಇವಾಗ ಅರ್ಥ ಆಯ್ತು, ನಾನು ಒಳ್ಳೆ ಗಾಂಧಿ ತರ ಇರ್ಬೇಕು ಇವಾಗ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಬಟ್ ಸ್ಟಿಲ್ ಐ ಲವ್ ಯು. ನೀನ್ ನನಗ್ ಕಿಸ್ ಕೊಟ್ಟಿಲ್ಲ, ಕ್ಯಾಮ್ರಾ ಕಿಸ್ ಕೊಟ್ಟೆ. ಕ್ಯಾಮ್ರಾದಲ್ಲಿ ಯಾರಿಗೋ ಇಂಡೈರೆಕ್ಟ್ ಆಗಿ ಮೆಸೇಜ್ ಕಳಿಸ್ತಾ ಇದ್ಯಾ? ಯಾರಿಗೆ? ಕ್ಯಾಮ್ರಾ ಅಡ್ಡ ಬಂದಿದೆ ಕಣೆ, ಇಲ್ಲ ನಾನು ನಿಂಗೆ ಕೊಡ್ತಾ ಇದ್ದೆ, ನಿಂಗೆ ತಾನೆ ಕೊಟ್ಟಾಕ್ ಬಂದಿದ್ದ ನಾನು. ನೀನ್ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದೀಯಾ? ಏನ್ ತಗೋದು ಹಂಗಿರುತ್ತೆ? ಹಾಕಿದ್ರೆ ಎಗರ್ಗಿರಲ್ಲ, ಅದು ಚಟಪಟ ಚಟಪಟ ಅಂತ ಇರುತ್ತೆ. ಓಕೆ, ಬಿಸಿ ಆಗಿದೆ ಅಂತ ಅರ್ಥ. ನಾನು ಉದ್ದುದ್ದಕ್ಕೆ ಕಟ್ ಮಾಡಿರೋದು ಈರುಳ್ಳಿ. ನಮಗೆ ಉದ್ದುದ್ದಕ್ಕಿದ್ರೆ ನಂಗೆ ಚಂದ, ನಂಗೆ ತುಂಬಾ ಚಿಕ್ಕ ಚಿಕ್ಕದಾಗಿದ್ರೆ ನಂಗೆ ವರ್ಕೌಟ್ ಆಗಲ್ಲ. ಸ್ವಲ್ಪ ದೂರ ನಿಂತ್ಕೊ, ಹೇಗಿರ್ತದೆ ನಮ್ಗೆ ಅಂತ ಈ ಫಿಲಿಮ್ ಅಲ್ಲಿ ಸೌಂಡ್ ಕೊಡ್ತಾರ, ಹಂಗೆಲ್ಲ ಕೊಡಕ್ ಹೋಗ್ಬೇಡ. ಇದು ಇಷ್ಟೊಂದು ಇಕ್ಕಿದ್ದೇನೆ ಅಂದ್ರೆ ಕರ್ಬೇವಿನ ಸೊಪ್ಪು ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಮಾತ್ರ. ಇದು ವಾಶ್ ಮಾಡಿ ನೀಟಾಗಿ ಇಕ್ಕಿರೋದು, ಸ್ವಲ್ಪ ಇರ್ಲಿ ಅಂತ ಅಷ್ಟೇ ಹಾಕೋದು. ಯಾಕೆ ಕರಿಬೇವು ಸೊಪ್ಪು ಹಾಕೋದು? ಕೂದಲು ಬ್ಲ್ಯಾಕ್ ಆಗಿರ್ಲಿ, ಚೆನ್ನಾಗಿ ಬೆಳೀಲಿ ಅಂತ. ಮತ್ ನಂದ್ಯಾಕೆ ವೈಟ್ ಇರುತ್ತೆ? ನೀನ್ ತಿನ್ನಲ್ವಲ್ಲ ಅದಕ್ಕೆ. ಕರಿಬೇವು ಸೊಪ್ಪು ಎಲ್ಲ ಎಚ್ಚೆತ್ತಿ ತಟ್ಟೆ ಸೈಡಲ್ಲಿ ಏನಾಗುತ್ತೆ? ಎಲ್ಲರೂ ಸೈಡ್ ಅಲ್ಲೇ ಇಡೋದು. ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ, ಕರಿಬೇವು ಸೊಪ್ಪನ್ನ ಯಾರು ಸೈಡ್ ಅಲ್ಲಿ ಇಕ್ತಾರೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರು ಕಮೆಂಟ್ ಮಾಡಲ್ಲ, ಯಾಕೆ ಎಲ್ಲರೂ ತಿನ್ನೋರು. ಎಲ್ಲರೂ ನಿನ್ ಟೀಮಲ್ಲೇ ಇರಲ್ಲ, ನನ್ನ ಟೀಮಲ್ಲೂ ಒಬ್ರಿಬ್ರು ಇರ್ತಾರೆ. ಓಕೆ, ಸ್ವಲ್ಪ ಈರುಳ್ಳಿ ಲೈಟ್ ಆಗಿ ಬ್ರೌನ್ ಆಗ್ತಾ ಇದೆ. ಎಷ್ಟೊತ್ತವರೆಗೂ ಅದು ಇದು ಮಾಡ್ಬೇಕು? ಏನಿಲ್ಲ, ಈರುಳ್ಳಿ ಹಾಕಿದ ತಕ್ಷಣ ಅದು ಸ್ವಲ್ಪ ಲೈಟಿಶ್ ಬ್ರೌನ್ ಆಗಿ ಆಗ್ಬೇಕು, ಅಲ್ಲಿವರೆಗೂ ನಾನು ಅದ್ ಮಾಡ್ತೀನಿ. ಯಾಕಂದ್ರೆ ಏನಕ್ಕೆ ಲೈಟಿಶ್ ಬ್ರೌನ್ ಅಂದ್ರೆ ಆ ಒಂದು ಹಸಿ ಸ್ಮೆಲ್ ಅಂತ ಇರತ್ತಲ್ಲ, ಆ ಒಂದು ಸ್ಮೆಲ್ ಹೋಗ್ಬೇಕು. ಏನೋ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಮೂಸಿಲ್ಲ. ಶೇರ್, ನೀನ್ ಯಾವತ್ತು ಅಡ್ಗೆ ಮಾಡಿದ್ಯಾ ಅಂತ. ನಿನ್ ಲೈಫ್ ಅಲ್ಲಿ ಯಾವ ತರ ಅಡ್ಗೆ ಮಾಡಿದ್ಯಾ? ಮಾಡಿದ್ದೀನಿ. ಏನಾದ್ರು ಅಡ್ಗೆ ಮಾಡಿ ನನ್ಗೆ ಕೊಟ್ಟಿದ್ಯಾ? ಮಾಡಿದ್ದೀನಿ. ಏನ್ ಮಾಡಿದ್ಯಾ? ಎಲ್ಲ ಮಾಡಿದ್ದೀನಿ. ಅದೇ ಏನ್ ಎಲ್ಲ ಅಂದ್ರೆ? ಅಷ್ಟೇ ನಾನು ಹೇಳೋದು. ಯಾವತ್ತಾದ್ರೂ ಒಂದು ಮನಸ್ಫೂರ್ತಿಯಾಗಿ ಅಡಿಗೆ ಮಾಡಿ ನಂಗೆ ಕೊಟ್ಟಿದ್ಯಾ? ಬೋಲ್ರೆ 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 मैं बोलतू ಬೋಲ್ತು मैं दिया मैं दिया ಕ್ಯಾ ದಿಯಾ? ನೀನ್ ಮಾಡಿದ ಅಡಿಗೆದಲ್ಲೆಲ್ಲ ನನ್ ಕೈ ಓಡ ಇದೆ ಕಣ. ನೀನ್ ಯಾಕೆ ಬಂದ್ ಕೈ ಹಾಕ್ತೀಯ ನಾನು ಮಾಡೋ ಅಡಿಗೆದಲ್ಲಿ? ಅಂತೆಲ್ಲ ಅವಾಗ ನಾನೇನ್ ಮಾಡ್ಬೇಕು? ಕರ್ಕೋ ಅಂದ್ಬಿಟ್ಟು ಹಿಂಗ್ ಬಂದ್ ನಾನೇ ಎಲ್ಲಾ ಮಾಡ್ಬೇಕು. ನೀನ್ ಯಾವ ತರ ಮಾಡಿದ್ಯಾ? ಇಲ್ಲಾಗೆ ಮತ್ತೆ ನನ್ನ ಯಾಕೆ ಮದ್ವೆ ಮಾಡ್ಕೊಂಡೆ? ನಮ್ಮ ಅಮ್ಮ ಹೇಳಿದ್ರು ತಾನೆ, ಗಿಳಿಗೆ ಹೇಳ್ದಂಗೆ ಹೇಳಿದ್ರು ತಾನೆ, ಅಪ್ಪ ಇವಳನ್ನ ಮಾಡ್ಕೊಂಬೇಡ, ಇವಳಿಗೆ ಏನೋ ಬರಲ್ಲ, ಬಿಟ್ಬಿಡಪ್ಪ ಅಂತ ನಿನ್ನ ಕೇಳ್ಕೊಂಡಾಗ ನೀನೇನ್ ಹೇಳ್ದೆ? ಜಗತ್ತಲ್ಲಿ ಇನ್ನ ಎಲ್ಲಾ ಅನ್ಮ್ಯಾರಿಡ್ ಹುಡುಗರಿಗೆ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ ಪೇರೆಂಟ್ಸ್ ಒಂದ್ ಹಿಂಟ್ ಕೊಡ್ತಾರೆ, ಅವಾಗ ತಲೆಗೆ ಹಾಕೊಂಡ್ಬಿಡ್ರಿ. ಇವೆಲ್ಲ ಹೇಳ್ತೀನಿ, ತಲೆಗೆ ಹಾಕೊಳ್ಳಿ. ಯಾಕಂದ್ರೆ ಅವ್ರು ಫಸ್ಟ್ ಹೇಳ್ಬಿಟ್ಟಿರ್ತಾರೆ, ನೋಡಪ್ಪ ನನ್ ಮಗ್ಳಿಂಗೆ ಹಿಂಗೆ ಅಂತ. ಅವಾಗ ನಾವು ಲೆವೆಲ್ ಬಿದ್ದರೆ ಗ್ಯಾನಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ. ಅಂತ ಏನೋ ಫೀಲ್ ಅಲ್ಲಿ ಒಳ್ಳೆ ಹೀರೋ ಲೆವೆಲ್ ಅಲ್ಲಿ ಕೊಟ್ಬಿಡ್ತೀವಿ ಪೋಸ್ ನ. ಮಾಡ್ಕೊಂಡ್ ಸ್ವಲ್ಪ ಇದಾಗ್ಬಿಟ್ಮೇಲೆ ಗೊತ್ತಾಗೋದು ನೋ ಮ್ಯಾರೇಜ್. ತಿಳ್ಕೊಂಡ್ ಮಾಡ್ಕೊಂಡು ಯಾವತ್ತಾದ್ರು ಪೇರೆಂಟ್ಸ್ ಯಾವ್ದು ಕರೆಕ್ಟ್ ಆಗಿ ಹೇಳ್ತಾರೆ, ನಾವೇ ಅರ್ಥ ಮಾಡ್ಕೊಳಲ್ಲ. ಅವಾಗ ನಮ್ಮ ಅತ್ತೇನೆ ಹೇಳಿದ್ರು, ಅವ್ರು ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದ್ರು, ಬೇಡಪ್ಪ ಅವ್ರಿಗೆ ಅಡ್ಗೆ ಮಾಡಕ್ ಬರಲ್ಲ, ಏನ್ ಕೆಲಸ ಮಾಡಕ್ ಬರಲ್ಲ, ದೊಡ್ಡ ಸೋಂಬೇರಿ ಹಂಗೆ. ನಾನು ಬೇಡ, ನಾನ್ ನೋಡ್ಕೋತೀನಿ, ನಾನು ಇದೀನಿ. ಅದ್ರಲ್ಲಿ ಒಂದು ಬಿಲ್ಡಪ್ ಬೇರೆ ಹೊಡೆದೆ. ನಾನು ಇವಾಗ ಜ್ಞಾಪ ಬಂತು, ನೆನ್ಸ್ಕೊಬೇಕು, ಎತ್ಕೊಂಡು ರಪ 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 ಅಂತ ಹೊಡ್ಸ್ಕೊಬೇಕು. ನಾನು ಏನ್ ಗೊತ್ತಾ, ನಾನ್ ಮಾಡ್ಕೊಂತ ಇರೋದು ನಿಮ್ ಮಗಳನ್ನ ಕೆಲ್ಸದವ್ರಲ್ಲ ನಮ್ಮ ಮದ್ವೆ ಮಾಡ್ಕೊ ಏನೇನೋ ಬಿಲ್ಡಪ್ ಹೊಡ್ಬಿಟ್ಟೆ ಅವತ್ತು.
ಇವಾಗ ಗೊತ್ತಾಯ್ತು ಆ ಕೆಲಸದವ್ ನಾನೇ ಅಂತ. ಓಕೆ, ಈರುಳ್ಳಿ ಎದಾಗಿದೆ, ಏನಾಗಿದೆ? ಲೈಟ್ ಬ್ರೌನ್ ಆಗಿದೆ. ನಾನು ಅವಾಗಲೇ ಮ್ಯಾರಿನೇಟ್ ಅಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಲ್ಲ, ಅದನ್ನ ಸ್ವಲ್ಪನೇ ಹಾಕಿದ್ದು. ಏನಕ್ಕೆ ಅಂದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಇದರಲ್ಲಿ ಹಸಿ ಸ್ಮೆಲ್ ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಓಕೆ. ಬೇಸಿಕ್ಲಿ ನಾನು ಜಾಸ್ತಿ ಮ್ಯಾರಿನೇಟ್ ಅಲ್ಲಿ ಜಿಂಜರ್ ಗಾರ್ಲಿಕ್ ಹಾಕಲ್ಲ. ಮತ್ತೆ ಯಾಕೆ ಹಾಕ್ದೆ? ಬಟ್ ಈ ನಡುವೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಇದ್ರಲ್ಲಿ ಹಾಕಿ ನೋಡ್ತು, ಜಾಸ್ತಿ ಹಾಕಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲಿ ಮಾಡ್ಕೊಂತೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಏನ್ ತಿನ್ಬೇಕು? ಕ್ವಶನ್ ಕೇಳ್ತಾನೆ, ಹೇಳ್ದಷ್ಟು ಮಾತ್ರ ಕೇಳ್ಬೇಕು. ಓಕೆ ಆಯ್ತು. ಇವಾಗ ನಾನು ಒಂದ್ 2 ಟೊಮಾಟ ಗ್ರೈಂಡ್ ಮಾಡಿದ್ದೀನಿ. ಸೊ ನೋಡಿ ಬ್ರೌನ್ ಆಗಿದ್ದಾರೆ ಈಗ. ಸೊ ಇವಾಗ ನಾನು ಇಲ್ಲ, ಪಿಂಕ್ಗೆ ವೈಟ್ಗೆ ಐತೆ. ಹೋಗೋ ನೀನ್ ತಾನೇ ಕೇಳ್ದೆ ಬೇಬಿಗೂ ಬ್ರೌನ್ ಐತೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಅಲ್ಲ, ಅದು ಟೊಮೆಟೊ ಪ್ಯೂರಿ, ಅದು ಟೊಮೆಟೊ ಅಲ್ಲ, ಅದು ಟೊಮೆಟೊ ಪ್ಯೂರಿ, ಟೊಮೆಟೊ ಪ್ಯೂರು, ಟೊಮೆಟೊ ಅದು ನಂಗೆ ಬರಲ್ಲ. ಟೊಮೆಟೊನ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ಪೇಸ್ಟ್ ಆಗೋದಲ್ಲ, ಆ ಪೇಸ್ಟ್ ಹಾಕ್ತಾ ಇದ್ದೀನಿ ಅಷ್ಟೇ. ನೀ ಯಾವ್ದೋ ಸ್ಕೂಲಲ್ಲಿ ಓದ್ಬಿಟ್ಕೊಂಡ್ಬಿಟ್ಟು ನಂಗೆ ಹಿಂಸೆ ಕೊಟ್ಬಿಡ. ಕೋಲ್ಗೇಟ್ ಪೇಸ್ಟ್? ಏನ್ ಕೋಲ್ಗೇಟ್ ಪೇಸ್ಟ್ ಅಂದಲ್ಲ, ಯಾವ ಪೇಸ್ಟ್ ಅಂತ. ಹಿಂಗೆ ಕಾಮಿಡಿ ನಗಾಡ್ದ ಬೊಬ್ಬು ನನಗೆ ಕರ್ಕರ್ಗ. ಬಟ್ ಆದ್ರೂ ಪುಣ್ಯ ಮಾಡಿದ್ದೀರಾ ನನ್ನ ಕಟ್ಕೊಂಡು. ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡೋರೆ ನನ್ನಂತ ಹುಡುಗ ಸಿಕ್ಕಕ್ಕೆ ನಿಮ್ ಮನೆಗೆ. ಅವರು ಇವಾಗಲೂ ಫೀಲ್ ಆಗ್ತಾರ, ಆಹಾ ಇಂತ ಹಳ್ಳಿಯ ಸಿಕ್ಕಿರೋ ಒಳ್ಳೆದಂತ ಫೀಲ್ ಆಗ್ಬೇಕು. ನಿನ್ನಂತ ನೀನೆಲ್ಲ ದೊಡ್ಡ ದವ, ನೀನು ನಿನ್ನ ಮದುವೆ ಮಾಡ್ಕೊಂಡು ಇವಾಗ ಅನ್ಭವಿಸ್ಬಿಟ್ಟು ಆದ್ರೂ ಚೆನ್ನಾಗಿ ನೋಡ್ಕೊತೀರಲ್ಲ, ಖುಷಿ ಬೀಳ್ಬೇಕು ನೀನು. ಅವ್ರು ಇವಾಗ್ಲೂ ಪುಣ್ಯ ಮಾಡೋರೆ. ನೀನ್ ಏನೋ ಹೀರೋ ಫೀಲಿಂಗ್ ಅಲ್ವಾ? ಓಹೋ, ಮಕ ನೋಡು. ಒಂದೇನ್ ತಿಂಗ್ ತಿಳಿಸ್ಕೋ, ನಮ್ ಮಗ ಯಾವತ್ತಿದ್ರು ಹೀರೋ ತರ ಇಲ್ಲ ಅಂದ್ರೂ ನಮಗ್ ನಾವೇ ಹೀರೋ. ನಮ್ ಬೆನ್ನು ನಾವೇ ತಟ್ಕೊಂತೀವಿ. ಯಾಕೆ? ನಾನ್ ತಡ್ತೀನಿ, ಬಾ. ಬೇಡ, ಬೆಳಿಗ್ಗೆ ನೀನ್ ತಟ್ಟಿರೋದು ಇವಾಗ್ಲೂ ಬರೆ ಬಿದ್ದಿದೆ. ಬೇಡ ಬಾ ಬೇಬಿ. ಬೇಡ, ಬೆಳಿಗ್ಗೆ ಕಾಮಿಡಿಗೆ ಹಿಂಗ್ ಹೊಡೆದ್ಲು 5 ಬರೆ ಹಿಂಗ್ ಬಿದ್ದಿದೆ. 5 ಬರೆ ಅಲ್ಲ, 5 ಬೆರಳು. 5 ಬೆರಳು ಮಾರ್ಕ್ ಪ್ರಿಂಟ್ ಆಗ್ದೆ ಬೇಬಿ. ಪ್ರಿಂಟ್ ಹೊಡೆದ್ಬಿಟ್ಟು ಆಮೇಲೆ ಸಾರಿ ಬೇಬಿ ಬೂ ಅಂದ್ಬಿಟ್ಟು ಎತ್ಕೊಂಡ್ಬಂದು ಐಸ್ ಕ್ಯೂಬ್ ಇಕ್ತಾರೆ. ನಾನ್ ಸಾರಿ ಬೇಬಿ ಬು ಅಂತ ಹೇಳಿಲ್ಲ, ಐಸ್ ತಗೊಂಬಂದ್ ಇಟ್ಟೆ ಉರಿ ಉರಿ ಅಂದಿದ್ಕೆ ಸಾರಿ ಯಾರು ಕೇಳಿದ್ರು? ಇನ್ನು ಎಷ್ಟೊತ್ತು ಬೇಬಿ, ಬೇಗ ಮಾಡಕ್ಕಾಗಲ್ವಾ? ಇರಮ್ಮ, ಅದಲ್ಲಿರೋ ವಾಟರ್ ಎಲ್ಲ ಡ್ರೈ ಆಗ್ಬೇಕು, ಆಯಿಲ್ ತರ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿರುತ್ತೆ. ಯಾಕೆ ನಿಂಗೆ ಅರ್ಜೆಂಟ್? ವಾಟರ್ ಡ್ರೈ ಆಗ್ಬೇಕಾ? ಡ್ರೈಯರ್ ತಗೊಂಬಂದ್ ಡ್ರೈ ಮಾಡ್ಲಾ? ಏಮ್ರ ನೀ ಬಾದ ಚಪ್ರ. ವಾಟರ್ ಡ್ರೈ ಆಗ್ಬೇಕಂದ್ರೆ ಡ್ರೈಯರ್ ತಗೊಂಬಂದ್ ಡ್ರೈ ಮಾಡ್ಲಾ ಅಂದೆ. ಹೋಗಿ ಎತ್ಕೊಂಬ, ಡ್ರೈ ಮಾಡು. ಸೀರಿಯಸ್ ಆಗಿ ಹೋಗಿ ಎತ್ಕೊಂಬ, ಡ್ರೈ ಮಾಡು. ಡ್ರೈ ಆಗಿಲ್ಲ ನಮ್ಗೆ ಅವಾಗ ಐತೀನಿ. ಆಗೋಯ್ತಲ್ಲ ಡ್ರೈ, ಅದು ಆಯಿಲ್ ಬೇಬಿ. ನೀನು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಯಾಕೆ? ನಮ್ಗೆ ಬೋರ್ ಆಗ್ತೈತೆ. ನಿಂಗ್ ಬೋರ್ ಆದ್ರೆ ಮೂವಿ ನೋಡು, ಗೇಮ್ಸ್ ನೋಡು, ಲ್ಯಾಪ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಯಾವ್ದಾರ ಮೂವೀಸ್ ಡೌನ್ಲೋಡ್ ಮಾಡಿ ಅದನ್ನ ನೋಡು. ಯಾಕೆ ನನಗೆ ಇವಾಗ ತಲೆ ತಿಂತಿದ್ಯಾ? ನನ್ನ ಎಂಟರ್ಟೈನ್ಮೆಂಟೇ ನೀನು. ಎಷ್ಟು ದಿನದಿಂದ ರಕ್ತ ಕೊಟ್ಟು ಸಣ್ಣ ಮಾಡಿದ್ಯಾ? ಇನ್ನ ಎಂಟರ್ಟೈನ್ಮೆಂಟ್ ಬೇಕಾ? ಬಾ ನಿನ್ ಕುಡಿಗೆ ಕ್ಲಾಸಿಕಲ್ ಫೋಕು ಆಡ್ತೀನಿ, ಎಂಟರ್ಟೈನ್ಮೆಂಟ್ ಬರುತ್ತೆ. ಲಾಸ್ಟ್ ಯಾವ್ದು ಸ್ಟೆಪ್ ಆಗಿದೆ, ಸಖತ್ತಾಗಿತ್ತು. ಆಗ ಇನ್ನೊಂದ್ಸಲ. ನೀನ್ ಡಾನ್ಸರ್ ಆಗ್ಬೇಕಾಗಿತ್ತು, ಬೈ ಮಿಸ್ಟೇಕ್ ಆಗಿ ಅಡಿಗೆ ಬಟ್ ಆಗ್ಬಿಟ್ಟಿದ. ಅಲ್ಲೋ, ಅಡಿಗೆ ಬಟ್ಟ ಅಲ್ಲ, ನೀನ್ ಇವತ್ ಮಾಡಕ್ ಮೈ ಬಾರಾಗಿ ನಾನ್ ಮಾಡ್ತಾ ಇದ್ದೀನಿ. ಹಂಗೆ ಇವತ್ತು ಮಮ್ಮಿಗೂ ರೆಸ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ಇವತ್ತು ನಾನ್ ಕುಕ್ಕಿಂಗ್. ನೀನ್ ಬಾ, ನೀನ್ ಮಾಡು. ನಾನ್ ಹೆಂಗ್ ಮಾಡ್ಬೇಕು? ನಿನಗ್ ಬೇಕಂದ್ರೆ ನೀನ್ ಮಾಡ್ಕೊ. ತಿನ್ನಲ್ವಾ? ತಿಂತೀಯ ತಾನೆ? ಏನ್ ಬೇಕಾಗಿಲ್ಲ, ನೀನೇ ತಿನ್ಕೊ ಮಾಡ್ಕೊಂಡ.
ಎಷ್ಟು ಕೆಜಿ ಚಿಕನ್ಗೆ ನೀನು ಮಾಡ್ತಾ ಇರೋದು ಎಷ್ಟು ಕ್ವಾಂಟಿಟಿ? ಇದು 1.5 kg. ಸ್ಕಿನ್ ಔಟ್ ಅಲ್ವಾ, ನೀವು ಸ್ಕಿನ್ ತಿನ್ನೋದಾ? ಫಸ್ಟ್ ಆಫ್ ಆಲ್ ಸ್ಕಿನ್ ಔಟು ನಮ್ಮ ಮನೇಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಬೂ ಅಂತ ನಾನು ಕರಿತೀನಿ. ಅವರಿಗೆ ಚಿಕನ್ ಸ್ಕಿನ್ ಇಲ್ಲ ಅಂದ್ರೆ ಚಿಕನೇ ತಿನ್ನಲ್ಲ. ಅದಕ್ಕೆ ಚಿಕನ್ ಕೋಳಿನ ಚೆನ್ನಾಗಿ ಓಡಿಸಿ ಬರ್ನಿಂಗ್ ಮಾಡಿಸ್ಕೊಂಡು ಕಟ್ ಮಾಡಿಸಿ ಮಾಡೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈರುಳ್ಳಿ, ಆಳು ಮುಳು, ಎಣ್ಣೆ ಏನೇನು ಹಾಕಿದ್ರೆ ಎಲ್ಲ ಮಿಕ್ಸ್ ಆಯ್ತಾ? ಒಂದು 2 ನಿಮಿಷ ಮುಚ್ಚಲ್ವಾ? ಮುಚ್ಚಬೇಕು, ಬಟ್ ಇವೆಲ್ಲ ಮುಚ್ಚೋಣ. ಒಂದು 2 ಮಿನಿಟ್ಸ್ಗೆ ಮಿಕ್ಸ್ ಒಂದು 5 times. ಚಿಕನ್ ಇವಾಗ ತಾನೇ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನು ನೀರ್ ಹಾಕಲ್ಲ. ಯಾಕೆ? ನನಗೆ ನೀರ್ ಹಾಕಿದ ತಕ್ಷಣ ನೀರ್ ಹಾಕೋದು ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಇವಾಗ ಮಸಾಲ ಎಲ್ಲ ನೋಡು ಚೆನ್ನಾಗಿ ನೀರಲ್ಲಿ ಊರ್ಕೊಂಡ್ಬಿಡುತ್ತೆ. ನಾನು ಅದಕ್ಕೆ ನೀರ್ ಹಾಕ್ದಿರಂಗ್ ಮಾಡುತ್ತೆ ಕರಿನ. ಚೆನ್ನಾಗಿ ಮಿಕ್ಸ್ ಆಯ್ತಾ? ಓಕೆ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಸ್ಟೀಮ್ ಹಿಡಿಯಕ್ಕೆ ಆಯ್ತಾ? ಇವಾಗ ಸ್ವಲ್ಪ ಸ್ಟೀಮ್ ತರ ನೀರ್ ಬಿಟ್ಕೊಡತ್ತಲ್ಲ, ನಾನು ಹಂಗೆ ಮಾಡೋದು. ನೀರಂತೂ ಒಂದು ಚೂರು ಕೂಡ ಹಾಕಲ್ಲ. ಸೊ ಇದು ನೀರ್ ಬಿಟ್ಕೊಳಕ್ಕೆ ಕನಿಷ್ಠ ಅಂದ್ರೆ ಒಂದು 10-15 ನಿಮಿಷ ಆದ್ರೆ ಬೇಕು. ಚೆನ್ನಾಗಿ ನೀರ್ ಬಿಟ್ಕೊಡುತ್ತೆ. ಅಲ್ಲಿವರೆಗೂ ಲೆಟ್ಸ್ ಟೇಕ್ ಅ ಬ್ರೇಕ್. A few moments later. ನೀರು ಬಿಟ್ಕೊಂಡಿದೆ ಈಗ. ನಾನು ಹೇಳಿದಲ್ಲ ಒಂಚೂರು ನೀರ್ ಹಾಕಲ್ಲ ಅಂತ. ಸೊ ಈಗ ಸ್ವಲ್ಪ ನೀರ್ ಬಿಟ್ಕೊಂಡಿದೆ. ಸೊ ಇದೇ ಬೆಸ್ಟ್. ವಾಟರ್ ಹಾಕ್ದಿರ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನೋಡೋಣ, ಉಪ್ಪು ಖಾರ ನಿಮ್ಗೆ ಹೇಳದಲ್ಲ, ಮ್ಯಾರಿನೇಟ್ ಮಾಡುವಾಗ 1 ಸ್ಪೂನ್ ಹಾಕಿದ್ ನಾನು. ಚೆಕ್ ಮಾಡ್ತೀನಿ. ಸೂಪರ್. ನಿಮಗೇನಾದ್ರೂ ಇನ್ನೂ ಸ್ವಲ್ಪ ಉಪ್ಪು ಬೇಕು, ಸ್ವಲ್ಪ ಟೇಸ್ಟ್ ತಕ್ಕಂತೆ ನೀವು ಹಾಕೊಬಹುದು. ಬಟ್ ನನಗೆ ಪರ್ಫೆಕ್ಟ್ ಆಗಿದೆ. ಇವಾಗ ಲಾಸ್ಟ್ ಫೈನಲ್ ಟಚ್ಚು, ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಘಾಟ್ ಇರಲಿ ಅಂತ. ಪ್ಲಸ್ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ. ಸೊ ಚಿಕನ್ ಕರಿ ಇಸ್ ಡನ್. ತಿನ್ನಕ್ಕೆ ರೆಡಿ ಇದೆಯಾ? ರೆಡಿ, ನಾನು ಯಾವಾಗಲೂ ರೆಡಿ. ಓಕೆ. ಯಾರೋ ಕದ್ದಿ ಮುಚ್ಚಿ ತಿಂತಾ ಇದ್ದೀರಾ? ಅಡಿಗೆ ಆಗಿದ ತಕ್ಷಣ ಹಾಕ್ಬಿಟ್ಟು ಎಲ್ಲ ಸೆಟ್ ಮಾಡ್ಬಿಟ್ಟು ಹೋಗಿದ್ರೆ ತಟ್ಟೆಯಲ್ಲಿ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೆಯಾ? ಅದು ಒಂದ್ಸಲ ಅಂತ ಸೂಪರ್ ಆಗಿದೆ ನಿಜವಾಗ್ಲು, ಸಖತ್ತಾಗಿದೆ. ಅದಕ್ಕೆ ನಾನು 2 ಸಾರಿ ಹಾಕೊಂಡಿದ್ದು. ಓಕೆ, ಹಂಗಾರೆ ಪಕ್ಕನಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದಾ? ಯಾಕಂದ್ರೆ ವಿಡಿಯೋ ಮಾಡ್ಬಿಟ್ಟು ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಹಾಕೋದಲ್ಲ. ತಿಂದ್ಬಿಟ್ಟು ರಿಯಲ್ ಆಗಿ ಹೇಳು ಚೆನ್ನಾಗಿದೆ ಇಲ್ಲ ಅಂತ. ಏನೋ ನೆಗೆಟಿವ್ ಇದ್ರೆ ಹೇಳು, ಪರವಾಗಿಲ್ಲ. ಓಕೆನಾ? ನಾನು ತಿನ್ಬೇಕಾದ್ರೆ ಮಾತ್ರ ಡು ನಾಟ್ ಡಿಸ್ಟರ್ಬ್ ಮೀ, ಗೆಟ್ ಔಟ್. ಗೆಟ್ ಔಟಾ? ಅಷ್ಟು ಕಷ್ಟ ಬಿದ್ದು ನಿನಗೋಸ್ಕರ ಮಾಡಿದ್ನಲ್ಲೋ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಬೇಬು.